ನಂದರಾಜ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯಿಂದ ನೂರಾರು ರೈತರಿಗೆ ಅನ್ಯಾಯ, ಕೋಟಿಗಟ್ಟಲೆ ಹಣ ಲಪಟಾಯಿಸಿದ ಕಂಪನಿ ಸಿಇಒ ಮಾಳವೇಷ. ಪೊಲೀಸರಿಂದ ಹುಸಿ ಭರವಸೆ ಎಂದು ರೈತರ ಆಕ್ರೋಶ. ಇಳಕಲ್ ತಾಲೂಕಿನ ನಂದವಾಡಗಿಯಲ್ಲಿರುವ ಕಂಪನಿ ರೈತರು ಕಷ್ಟಪಟ್ಟು ದುಡಿದು ಬೆಳೆದ ಬೆಳೆಗೆ ಹಣ ನೀಡದೆ ಊರಿಂದ ಪಲಾಯನಗೈದ ಘಟನೆ ಇಳಕಲ್ ತಾಲೂಕಿನ ನಂದವಾಡಗಿಯಲ್ಲಿ ನಡೆದಿದೆ. ಸ್ವತಃ ಓಡಿ ಹೋದ ಮಾಳವೇಷನನ್ನ ರೈತರು ಬೆಂಗಳೂರಿನಿಂದ ಹುಡುಕಿಕೊಂಡು ಬಂದು ಪೊಲೀಸರ ಕೈಗೆ ಒಪ್ಪಿಸಿದ್ರು. ನ್ಯಾಯ ಸಿಗುತ್ತಿಲ್ಲ ಎಂದು ನೊಂದಿದ್ದಾರೆ. ರೈತರು ಬೆಳೆದ ತೊಗರಿ, ಬೇಳೆ, ಕಡಲೆ ಸೇರಿದಂತೆ ಇನ್ನಿತರ ದವಸ ಧಾನ್ಯಗಳನ್ನ ಕೊಂಡು ಹಣ ನೀಡದೆ ಓಡಿ ಹೋಗಿದ್ದ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಬಿಲ್ಲಿನ ದಾಖಲೆಗಳನ್ನ ತೋರಿಸುತ್ತಾ ನಮಗೆ ನ್ಯಾಯ ಕೊಡಿಸಿ ಎಂದು ಬಡ ರೈತರು ಅಂಗಲಾಚುತ್ತಿದ್ದಾರೆ. ಇದೀಗ ಮೋಸ ಹೋದ ರೈತರು ಮುಂದಿನ ದಿನ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಭ್ರಷ್ಟರ ಬೇಟೆಗಾರ ಖ್ಯಾತಿಯ ಯುವ ನಾಯಕ ನ್ಯೂಸ್. ನಾನು ನಿಮ್ಮ ಹನುಮಂತ ಐಹೊಳೆ. ಇವತ್ತಿನ ದಿನ ಇಳಕಲ್ ತಾಲೂಕಿನ ಕೆಲವೊಂದಿಷ್ಟು ರೈತರು ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿಬಿಟ್ಟು ನಮ್ಮ ಯುವ ನಾಯಕ ನ್ಯೂಸ್ಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದು ಆಫೀಸಿಗೆ. ಇಲ್ಲಿ ನಾವು ಅವ್ರನ್ನ ಕೇಳಿದಾಗ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅನ್ಯಾಯವಾಗಿರ್ತಕ್ಕಂಥದ್ದು, ಇದನ್ನು ಆರಕ್ಷಕರಿಗೂ ಕೂಡ ತಿಳಿಸಿದರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ನಮಗೆ ನ್ಯಾಯಕ್ಕಾಗಿ ನಾವು ಅರಿಸಿ ಎಲ್ಲಿ ಹೊರಡಿದ್ರು ಕೂಡ ನಮಗೆ ಆ ನ್ಯಾಯಕ್ಕೆ ಬೇಕಾಗಿರ್ತಕ್ಕಂತಹ ಭರವಸೆಯನ್ನು ನೀಡ್ತಾರೆ ಹೊರತು ಬಟ್ ಆ ಭರವಸೆ ಹುಸಿಯಾಗಿರುತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ರೈತರಿಗೆ ಏನು ಅನ್ಯಾಯ ಆಗಿದೆ, ಹಾಗಾದರೆ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿಯಾಗಿ ಪ್ರಸ್ತುತಪಡಿಸ್ತಾರ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಾನಪ್ಪ ಸಂಗಪ್ಪ ಹಬ್ಬದ ಅಂತಂದು. ಹಬ್ಬ ಸರ್, ಇವತ್ತಿನ ದಿನ ಇಷ್ಟೆಲ್ಲ ದಾಖಲೆಗಳನ್ನು ತೋರಿಸ್ತಾ ಇದ್ದೀರಲ್ಲ, ಅನ್ಯಾಯ ಆಗಿದೆ ಅಂತಂದ್ರೆ ಏನು ಅನ್ಯಾಯ ಸರ್? ಸರ್, ನಮ್ಗೆ ಈಗಾಗಲೇ ನಾವು ರೈತರು ಕಷ್ಟಪಟ್ಟು ಕಡ್ಲಿ ಬೆಳೆದಿದ್ದು ರೀ. ಆ ಬೆಳೆದದ್ದು APMC ಮಾರ್ಕೆಟಿಗೆ ಕೊಡ್ಬೇಕಂತ ವಿಚಾರದಾಗ ಹೋಗಿ ಒಂದು ಕಂಪ್ನಿಯವರು ನಮ್ಗೆ ಏನು ಹೇಳಿದ್ರಿ, ನಮ್ಮ ಕಡೆ ಬೆಸ್ಟ್ ರೇಟ್ ಆಗಿ ಕೊಡ್ತೀವಿ, ನಾವು ಒಳ್ಳೆ ಇದನ್ನು ಮಾಡ್ತೀವಿ ಅಂತಂದು ರೇಟ್ ಕೊಡ್ತೀವಿ ಅಂತಂದು ಕೇಳಿದರು. ಅದಕ್ಕೋಸ್ಕರ ನಾವು ಉಸಿರು ಹೋಗಿ ಅಲ್ಲೇ ಕೊಟ್ಟಿವಿ ರೀ. ಅವ್ರು ಕೊಟ್ಟರೆ ಅವನು ಎತ್ತಕ್ಕೊಂಡು ನಮ್ಗೆ ಬಿಲ್ ಕೊಟ್ಟಾನ ರೀ. ಒಂದಿಷ್ಟು ಮಂದಿಗೆ ಡೂಪ್ಲಿಕೇಟ್ ಬಿಲ್ ಕೊಟ್ಟಾನ, ಒಂದಿಷ್ಟು ಮಂದಿಗೆ ಒರಿಜಿನಲ್ ಬಿಲ್ ಕೊಟ್ಟಾನ. ಈ ಬಿಲ್ಲಿನ ಪ್ರಕಾರ ಈಗ ಆ ದುಡ್ಡು ನಮ್ಗೇನಾಯ್ತು ಕೊಡಬೇಕಾದಂಥದ್ದು ಕೊಟ್ಟಿಲ್ಲ. ಹೋಗಿ ತೊಗೊಂಡು ಎಸ್ಕೇಪ್ ಆಗಿಬಿಟ್ಟಾನ ರೀ. ಈಗ ನೀವು ಒಂದು ಕಂಪ್ನಿಗೆ ನಾವು ನಮ್ಮಲ್ಲಿರ್ತಕ್ಕಂಥ ಧಾನ್ಯಗಳನ್ನು ಮಾರಿದಿರಿ ಅಂತ ಹೇಳಿದ್ರಿ ಸರ್. ಕಂಪ್ನಿ ಹೆಸರು ಮತ್ತು ಮಾಲೀಕರ ಹೆಸರು ಏನು ಸರ್? ಕಂಪ್ನಿ ಹೆಸರು ರೀ ನಂದರಾಜ್ ಫಾರ್ಮರ್ಸ್ ಪ್ರಾಡಕ್ಟ್ಸ್ ಕಂಪ್ನಿ ಅಂತಂದ್ರೆ ಅದು. ಇದಕ್ಕೆ ಅವ ಯಾರು ನಂದೋಡಿಗೆ ಒಬ್ಬವ ಇದು ರೀ, ಅವನಿಗೇನಂತಾರೆ ಮಾಳಪ್ಪ ಕಟಂಬ್ಲಿ ಅಂತಂದ್ರಿ, ಅವ CSA ಏನಂತಾರಲ್ರಿ ಅವರು. ಆ ರೀತಿ ಅವ್ರು ಅದನ್ನ ನಡ್ಸ್ಕೊಂಡು ಹೋಗ್ತಿದ್ರು. ಅವನ ಮುಖಾಂತರ ನಾವು ಮಾಲ್ ಕೊಟ್ಟಿವಿ. ಹಿಂಗಾಗಿ ಅವನ್ನ ಹುಡುಕ್ಯಾಡ್ಕತ್ತಿದ್ರೆ ಈಗ ನಮ್ಗೆ ಕೊಡ್ತೀವಿ ಅಂತಂದು ಭರವಸೆ ಹೇಳ್ತಿದ್ದ. ಆದ್ರೆ ಒಳ್ಳೆ ಸಿಗ್ದಂಗೆ ನಮ್ಮ ಕೈಯಾಗೆ ಹೋದ. ಮತ್ತು ಅವನು ಫೋನ್ ಎಲ್ಲ ಸ್ವಿಚ್ ಆಫ್ ಇಟ್ಬಿಟ್ಟ. ಹಿಂಗಾಗಿ ನಾವು ಏನು ಮಾಡ್ಬೇಕಂತ ತಿಳಿದಾಯ್ಕ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಮಾಡಿದ್ವಿ. ಅವರು ಆಯಿತು ನಾವು ಭರವಸೆ ಕೊಡ್ತೀವಿ, ನಿಮ್ಗೆ ಹಿಡಿದು ತರ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಹಿಡಿದು ತರೋಕ್ಕಾಗಲಿಲ್ಲ. ಮತ್ತು ನಾವು ರೈತರನ್ನ ಕೆಲವೊಂದಿಷ್ಟು ಮಂದಿ ಬೇರೆಯವ್ರ ರೈತರು ಅವನ್ನ ಟ್ರೈ ಮಾಡಿ ಹಿಡ್ಕೊಂಡು ಬಂದು ಸ್ಟೇಷನ್ಗೆ ಒಪ್ಸ್ಯಾರ. ಸ್ಟೇಷನ್ಗೆ ಒಪ್ಸಿದ್ರು ಕೂಡ ಅವ ನಮಗೇನು ಅದ್ರ ಬಗ್ಗೆ ಇದನ್ನು ಹೇಳವಲ್ಲ. ಆಯ್ತು ಅವರು ಸಾಹೇಬ್ರುಗಳು ಪೊಲೀಸ್ ಸ್ಟೇಷನ್ ಸಾಹೇಬ್ರುಗಳು ಕೇಳಿದ್ರೆ ಅವ್ರು ಆಯ್ತು ರೀ ನಿಮ್ಗೇನಾದ್ರು ಮಾಡ್ತೀವಲ್ರಿ ನೀವು ಅಂತಂದು ಕಟ್ಟು ಹೇಳ್ತಾರೆ. ತಮ್ಮದೇ ಆದಂಥ ನಮ್ಮ ರೈತರು ಒಂದಿಷ್ಟು ಬಿಲ್ಗಳು ಅವ್ರ ಕಡೆನೇ ಉಳ್ಕೊಂಡವು. ಹಿಂಗಾಗಿ ನಾವೆಲ್ಲ ಕಷ್ಟಪಟ್ಟರು ನಮ್ಗೆ ಭಾಳ ತ್ರಾಸು ಅನಿಸೈತಿ. ದಯವಿಟ್ಟು ಇಂಥ ಬರಗಾಲದಾಗ ತಾವು ಏನರ ನಮಗೆ ಸಹಾಯ ಮಾಡೋಕೆ ವಿಚಾರ ಮಾಡ್ರಿ ಅಂತ. ಇವಾಗ ಸರ್ ನೀವು ನಂದರಾಜ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ ಕೊಟ್ಟಿನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀರಿ ಸರ್. ಎಲ್ಲ ರೈತರು ಅದೇ ಕಂಪ್ನಿಗೆ ಕೊಟ್ಟಿರ್ತಕ್ಕಂಥದ್ದು ಸರ್. ಅದು ಈಗ ನೀವು ಕಂಪ್ನಿ ಅಂದ್ರೆ ಆ ಕಂಪ್ನಿ ಕೇವಲ ನಂದವಾಡಿಗೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದು ಅಥವಾ ರಾಜ್ಯಾದ್ಯಂತ ಇರ್ತಕ್ಕಂಥದ್ದು ಸರ್? ಈ ನಮಗೆ ಗೊತ್ತಿದ್ದ ನಂದವಾಡಿಗೆ ಅಲ್ರಿ. ಈಗ ನಂದವಾಡಿಗೆಯಲ್ಲಿ ಇರ್ತಕ್ಕಂಥ ಕಂಪ್ನಿ ನೀವೆಲ್ಲ ಹೋಗ್ಬಿಟ್ಟು ಕೊಟ್ರಿ ಸರ್. ಎಷ್ಟು ವರ್ಷದಿಂದ ಕೊಟ್ರಿ? ಅವಾಗ ನಿಮ್ಮ ದಾನಿಗಳನ್ನ ತೊಗೊಂಡು ಎಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ನಿಮಗೆ ಹಣವನ್ನು ನೀಡಿಲ್ಲ? ಮೊದಲು 2-3 ವರ್ಷದಿಂದನೂ ನಾವು ಕೊಟ್ಟಿದ್ದೀವಿ. ಅವ್ನಿಗೆ ಕೊಟ್ಟರೆ ಕೆಲವೊಂದಿಷ್ಟು ನಮ್ಗೆ 2 ಬೇರೆ ಕೊಟ್ಟ, ನಮ್ಗೆ ವಾಪಸ್ ಅದ್ರ ಪ್ರಕಾರ ಕೊಟ್ಟಾನ. ಆ ನಂಬಿಕೆ ಮೇಲೆ ಮತ್ತೆ ಒಮ್ಮೆ ಈ ಸತಿ ಕೊಟ್ಟಿವ್ರಿ ನಾವು. ಈ ಸತಿ ಕೊಟ್ಟು ಈ ಟೈಪ್ ಮಾಡ್ಯಾನ್ರಿ ಅವನು. ಇದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರಿ ಸರ್? ಕಂಪ್ಲೇಂಟ್ ಮಾಡಿವ್ರಿ ಸರ್. ಕಂಪ್ಲೇಂಟ್ ಅಂದ್ರೆ FIR ಮಾಡಿಲ್ಲ. ಅವ್ರು ಏನು ಹೇಳ್ಯಾರ ಸರ, ನಮಗೆ ಈಗ ಆಯ್ತು ನಮ್ಗೆ ಇದನ್ನಂತೂ ಕೊಡ್ರಿ, FIR ಮಾಡಬೇಡ್ರಿ, ಅವನ್ನ ಆಮೇಲೆ ಹಿಡ್ಕೊಂಬಂದ ಮೇಲೆ ವಿಚಾರ ಮಾಡಮಂತ ಹೇಳಿದ್ರಿ. ಈಗ ನಾವು ರೈತರ ತೊಗೊಂಬಂದು ಕೊಟ್ಟಿವ್ರಿ, ಅವ್ರಿಗೆ ಹಿಡಿದು ಕೊಟ್ಟರು ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಸರ್ ನೀವು ಇದನ್ನು ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದುಬಿಟ್ಟು? ನಾವು ಪೊಲೀಸ್ ಸ್ಟೇಷನ್ ಗಮನಿಸಿ ತಂದುಬಿಟ್ಟು ಭಾಳ ಅಂದ್ರೆ 3-4 ತಿಂಗಳ, ಯಾಕಂದ್ರೆ 4-5 ತಿಂಗಳು ಅಂದ್ರೆ ಅಷ್ಟೇ. ಇದ ಫಸ್ಟ್ 1ನೇ ತಿಂಗಳದಾಗ ತಂದಿವ್ರಿ ನಾವು. ಇದು ವೀಕ್ಷಕರೇ ನೀವು ನೋಡ್ಬೋದು. ಇವಾಗ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ರೈತರು, ನಾವು ನಾಗರಾಜ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪ್ನಿ ಅಂತಕ್ಕಂಥ ಒಂದು ಕಂಪ್ನಿಗೆ ನಾವು ನಮ್ಮ ಧಾನ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಏನು ಮಾಡಿದ್ರು ಅವರು, ನಮಗೆ ಒಂದು ಭರವಸೆಯನ್ನು ನೀಡಿ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಈ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು
ಈ 1ನೇ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದಿರತಕ್ಕಂಥದ್ದು. ಆದರೂ ಕೂಡ ನಮ್ಮ ಈ ಒಂದು ದೂರಿಗೆ ಸಂಬಂಧಪಟ್ಟಂಗೆ ಪೊಲೀಸರು ಯಾವುದೇ ರೀತಿಯಲ್ಲೂ ಕೂಡ ಕ್ರಮ ಜರುಗಿಸಲಿಲ್ಲ, ತನಿಖೆಯನ್ನು ಕೈಗೊಳ್ಳುವಲ್ಲಿ ವಿಫಲರಾದರು. ಹೀಗಾಗಿ ನಾವೇ ಏನು ಮಾಡಿದ್ವಿ, ಆ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಬಂದ್ಬಿಟ್ಟು ಕೊಟ್ವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ನೀವೀಗ ಆ ವ್ಯಕ್ತಿಯನ್ನು ಹಿಡ್ಕೊಂಬಂದ್ಬಿಟ್ಟು ಕೊಟ್ಟಿನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ. ಮುಂದೆ ಏನಾಯ್ತು ಸರ್ ಆ ತನಿಖೆ? ನಾವು ರೈತರು ಹೋಗಿ ಕರ್ಕೊಂಡು ಬಂದು ಎಲ್ಲ ರೈತರು ಅಲ್ಲಿ ಸ್ಟೇಷನ್ಗೆ ಕುಡಿದ್ವಿ. ಸ್ಟೇಷನ್ಗೆ ಕುಡಿದ ಹೊತ್ತಿನಾಗ ಅವ್ರನ್ನ ಒಳಗೆ ಕುಂದಿರ್ಸಿದ್ರು. ನೀವೆಲ್ಲ ಹೋಗ್ರಿ, ನಾವು ವಿಚಾರ ಮಾಡಿ ನಿಮಗೆ ಹೇಳ್ತೀವಿ ಅಂದರು. ಒಳ್ಳೆ ಯಾವುದೇ ಉತ್ತರ ಇಲ್ಲ. ಈಗಾಗಲೇ 4 ದಿನ ಹೋಯ್ತು ರೀ, 4-5 ದಿನ ಆಯ್ತು ರೀ. ಅವ್ರನ್ನ ಬಾಲ್ಕೋಟಿ ಕಳಿಸಿವಿ, ಅಲ್ಲಿಗೆ ಕಳಿಸಿವಿ ಅಂತ ಇದೇ ಒಂದು ಸುಳ್ಳು ನೆಪ ಹೇಳ್ತಾ ಇದ್ವಿ. ಈಗ ಮತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಷ್ಟು ಸಾರಿ ಪೊಲೀಸ್ ಸ್ಟೇಷನ್ ಭೇಟಿಯಾಗಿ ಮಾತಾಡಿದ್ರಿ ಸರ್? ಮತ್ತು ಒಂದು 2 ಬಾರಿ ಹೋಗಿದ್ವಿ, ಕೇಳಿದ್ವಿ ರೀ. ಅವರು ಇಲ್ಲ, ನೀವು ಹೋಗ್ರಿ, ನಾವು ಅವ್ರನ್ನೆಲ್ಲ ವಿಚಾರ ಮಾಡಿ ಇನ್ನೊಂದು 2-3 ದಿನದಾಗ ನಿಮಗೆ ಇದು ಮಾಡ್ತೀವಿ ಅಂದರು. ಇಲ್ಲಕ್ಕೆ ಕೋರ್ಟ್ ಮುಖಾಂತರ ಇದು ಮಾಡ್ತೀವಿ ಅಂದ್ರೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸ್ತೀವಿ ಅಂದ್ರೆ ಎಂದು ಹಾಜರುಪಡಿಸ್ತಾರೋ ಇನ್ನೂ ಗೊತ್ತಿಲ್ಲ ರೀ. ಸರ್, ಇವಾಗ ಈ ಕಂಪನಿಗೆ ನೀವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ ಸರ್. ಅಂದ್ರೆ ರೈತರಿಂದ ಯಾವ ಧಾನ್ಯಗಳನ್ನ ಈ ಕಂಪ್ನಿ ಪಡ್ಕೊಳ್ತಿತ್ತು ಸರ್? ತೊಗರಿ, ಕಡ್ಲಿ, ಮೆಕ್ಕೆಜೋಳ, ಸೂರ್ಪಾನ ಎಲ್ಲವೂ ತಗೋತಿದ್ರು ಅವರು. ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಈ ಒಂದು ಕಂಪನಿ ತಗೊಳ್ತಿತ್ತು ಅಂತ ಮಾತನ್ನು ಹೇಳ್ತಾರೆ ಸರ್. ಹಾಗಾದ್ರೆ ಈ ಕಂಪನಿಯಿಂದ ರೈತರಿಗೆ ಒಟ್ಟು ಎಷ್ಟು ವಂಚನೆ ಆಗಿರ್ತಕ್ಕಂಥದ್ದು ಸರ್? ಅಂದಾಜು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2 ಕೋಟಿ ರೂಪಾಯಿ ವಂಚನೆ ಆಗಿದೆ ಸರ್. 2 ಕೋಟಿ 2 ಕೋಟಿ ರೂಪಾಯಿ 2 ಕೋಟಿ ವಂಚನೆ ಆದರೂ ಕೂಡ ನೀವು ಈಗ ಆರಕ್ಷಕ ಗಮನಕ್ಕೆ ತಂದ್ರೆ ಈಗ ಏನು ಹೇಳ್ತಾ ಇದ್ದಾರೆ ಸರ್ ಆರಕ್ಷಕರು? ಏನೋ ಭರವಸೆನ ಕೊಡ್ತಾ ಇಲ್ಲ ರೀ. ಅವ್ನು ಸಿಕ್ಕರೂ ಕೂಡ ಅವ್ನಿಗೆ ಏನೋ ನಮ್ಗೆ ಏನೋ ಭರವಸೆನ ಕೊಡ್ತಾ ಇಲ್ಲ. ನಾವು ರೈತರು ದಿನ ಆಗ ಪೊಲೀಸ್ ಸ್ಟೇಷನ್ ಬರ್ತೀವಿ, ಅವ್ರನ್ನ ಮೀಟ್ ಮಾಡ್ತೀವಿ, ಹೋಗ್ತೀವಿ, ಏನೋ ನಮ್ಗೆ ಭರವಸೆ ಕೊಡ್ತಾ ಇಲ್ಲ. ಭರವಸೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಹೇಳ್ತಕ್ಕಂಥ ಮಾತು ಅಂದರೆ, ಇಲ್ಲ ನಿಮಗೆ ಈ ಸದ್ಯಕ್ಕೆ ತಂದು ಕೊಟ್ಟಿರಿ ಸರ್, ನೀವೇ ತಂದು ಕೊಟ್ಟರು ಕೂಡ ಅವರನ್ನು ಇಟ್ಕೊಂಡ್ಬಿಟ್ಟು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತಂದೇ ಇಲ್ಲ ಸರ್? ಇಲ್ಲ ಸರ್, ಏನೂ ತಂದಿಲ್ಲ ಸರ್. ಯಾವ ಗಮನಕ್ಕೆ ನಮ್ಗೆ ಹಿಂಗತೆ ಮಾಡ್ತೀವಿ, ಅವ್ನು ಕೇಳ್ತೀವಿ, ಕೊಡಿಸ್ತೀವಿ ಅನ್ನೋ ಭರವಸೆನ ನಮ್ಗೆ ಹೇಳ್ತಾ ಇಲ್ಲ ಅವರು. ಏನು ಹೇಳ್ತಾ ಇದ್ದಾರೆ ಸರ್ ಅದನ್ನು ಬಿಟ್ಟು? ಅದಕ್ಕೆ ಒಂದು ಕಮಿಟಿ ಇದೆ ರೀ, ಸಂಘ. ಆ ಸಂಘದ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಅವ್ರನ್ನೆಲ್ಲ ಕರೆಸಿ ವಿಚಾರ ಮಾಡಿ ನಿಮಗೆ ಹೇಳ್ತೀವಿ ಅಂತ ಹೇಳಿದ್ರಿ. ಅವ್ರನ್ನ ಕರೆಸೋರು ಬಿಟ್ಟವರು ನಮಗಂತೂ ಗೊತ್ತಿಲ್ಲ ರೀ. ಆ ಸಂಘದ ನಡೆಸ್ಕೊಂಡು ಹೋಗೋಂಥ ವ್ಯಕ್ತಿ ರೀ ಇವರು. ನಾವು ತೊಗೊಂಡು ಈ ಒಂದು ಕಂಪನಿಯಿಂದ ಒಟ್ಟು ಎಷ್ಟು ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಸರ್ ನಿಮ್ಗೆ ತಿಳಿದಂಗೆ? ಭಾಳ ಜನ ರೀ, ಭಾಳ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 100-200 ಜನ, 100-200 ಜನರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ರೈತರೆಲ್ಲ ಬೇರೆ ತಾಲೂಕು ರೈತರು ಕೂಡ ಅಲ್ಲಿಗೆ ಬಂದು ಕಾಳು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕಾಳು ಅಲ್ಲಿಗೆ ಕೊಟ್ಟಾರಂದರೆ ಅದು ಗೌರ್ಮೆಂಟ್ ಒಂದು ಇದಕ್ಕೆ ಅದು ದಲಾಲಿ ಇಲ್ಲ, ನಮಗೆ ಆ ದುಡ್ಡು ಹೆಚ್ಚಿನ ದುಡ್ಡು ಬರ್ತಂತ ರೈತರು ಆಸೆ ಕೊಟ್ಟಿವಿ. ಅವ್ರನ್ನೆಲ್ಲ ಹಾಕ್ಕೊಂಡು ಇದನ್ನು ಮಾಡ್ಯಾನ. ಈಗ ಯಾವ ತಾಲೂಕಿನ ರೈತರು ತಮ್ಮ ಬೆಳೆಗಳನ್ನು ಇವ್ರಿಗೆ ತಂದುಬಿಟ್ಟು ಒಪ್ಪಿಸ್ತಾ ಇದ್ರು ಸರ್? ತೊಗರಿ, ಕಡಲೆ ಅಂದರೆ ಯಾವ ತಾಲೂಕಿನ ರೈತರುಗಳು ಸರ್? ಕುಷ್ಟಗಿರಿ, ಇಲ್ಲಿ ಮುದಗಲ್ ಅಂತ ಊರಲ್ಲಿ ರೈತರು ಅದಾರೆ ರೀ. ಇಲ್ಲಿ ಬದಾಮಿ ತಾಲೂಕಿನವ್ರು ಅದಾರೆ ರೀ. ಮನೆ ಬಂದು ಸ್ಟೇಷನ್ಗೆ ಬಂದು ವಿಸಿಟ್ ಕೊಟ್ಟು ಹೊತ್ತಿನಾಗ ಎಲ್ಲ ರೈತರು ಭೇಟಿ ಆಗ್ಯಾರ. ಸುಮಾರು ಈಗ ಕೊಪ್ಪಳ, ಬಾಗಲಕೋಟೆ ಹಾಗೂ ರಾಯಚೂರಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ತಾಲೂಕಿನ ರೈತರು ಅವರಿಗೆ ತಮ್ಮ ಬೆಳೆಗಳನ್ನು ಬಿಜಾಪುರ ಡಿಸ್ಟಿಕ್ನಿಂದ ಕೂಡ ಬರ್ತಾ ಇದ್ರು ಸರ್. ನಮ್ಮ ಇಲಕಲ್ ತಾಲೂಕಿನವರು ಕೊಟ್ಟಿವಿ. ವೀಕ್ಷಕರೇ, ಈಗ ನೀವು ನೋಡಿದ್ರಲ್ಲ, ರೈತರಿಗೆ ಸುಮಾರು 100-200 ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ರೈತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈಗ ಸರ್, ಇವಾಗ ಮುಂದಿನ ನಿಲುವು ಏನು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ದಯವಿಟ್ಟು ನಮ್ಗೆ ಏನು ಬೇಕೇ ಇಲ್ಲರಿ, ನಮ್ಮ ದುಡ್ಡು ನಮ್ಗೆ ಕೊಡಿಸಿದ್ರೆ ಸಾಕು. ಹಾಂ ಸರ್, ಕೇಳಿದ್ರಲ್ಲ ವೀಕ್ಷಕರೇ, ಇದನ್ನು ಏನಾದರೂ ಈಗ ಮೇಲಾಧಿಕಾರಿಗಳಿಗೆ ತೊಗೊಂಡೋಗಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದಿರಾ ಸರ್? ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟಿವ್ರಿ. ಹಾಂ ಸರ್, ಯಾರ್ಯಾರಿಗೆ ಕೊಟ್ಟಿರಿ? JDಗೆ, SP ಗೆ, ಇವ್ರಿಗೆಲ್ಲ ನಾವು ಮನವಿ ಕೊಟ್ಟಿವ್ರಿ. ಆ ಮನವಿ ಕೊಟ್ಟರು ಕೂಡ ಅದಕ್ಕೇನು ಸ್ಪಂದನೆ ಸಿಗಲಾರ್ದಕ್ಕೆ ನಾವು ಸುಮ್ಮನೆ ಕೈ ಕಟ್ಕೊಂಡು ರೈತರು ಹುಚ್ಚರಾಗಿ ಕುಂತ್ಕೊಂಡ್ಬಿಟ್ಟಿವ್ರಿ. ಈಗ ಸಂಬಂಧಪಟ್ಟಂಗೆ ರೈತ ಸಂಘಟನೆಗಳು ಇರ್ತಾವೆ ಸರ್, ಅವ್ರು ಏನಾದರೂ ನಿಮಗೆ ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡಿದಾರಾ ಸರ್? ರೈತ ಸಂಘಟನೆ ಗಮನಕ್ಕೂ ತಂದಿಲ್ಲರಿ. ಯಾಕೆ ನಾವು ರೈತರನ್ನ ಸಂಬಂಧ ನಾವು ಹೋರಾಡಕತ್ತೀವಿ, ಆದರೂ ನಮಗೇನು ಇದು ಸಿಗಲಿಲ್ಲ. ಅದ್ರ ಸಂಬಂಧ ನಾವು ಇಷ್ಟು ಮಾಡಿಕೊಂಡು ಸುಮ್ಮ ಆಗಿಬಿಟ್ಟಿವ್ರಿ. ಈಗ ಇನ್ನು ಮುಂದೆ ಏನಾದರೂ ರೈತರ ಸಂಘಟನೆಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀರಾ ಸರ್? ಮಾಡ್ಬೇಕು ಸರ್, ಮತ್ತು ಅಂದ್ರಾಗ ನಮ್ಗೆ ದುಡ್ಡು ಬರ್ತಾವೆ ರೀ. ಇಲ್ಲಿಲ್ಲ ಅಂದ್ರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ ರೀ. ರೈತ ಸಂಘಟನೆ ಮಾಡ್ತೀವಿ, ಉಗ್ರ ಹೋರಾಟನೂ ಮಾಡ್ತೀವಿ ಆ ಸಂಬಂಧಪಟ್ಟ. ಕೇಳಿದ್ರಲ್ಲ ವೀಕ್ಷಕರೇ, ಈಗ ರೈತರು ಹೇಳ್ತಕ್ಕಂಥ ಮಾತು ಏನಪ್ಪ ಅಂದ್ರೆ, ನಮಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ 100-200 ರೈತರ ಸುಮಾರು 2 ಕೋಟಿಗೂ ಕೂಡ ಅಧಿಕವಾಗಿರ್ತಕ್ಕಂಥ ಹಣವನ್ನು ಇವರು ಲಪಟಾಯಿಸಿರ್ತಕ್ಕಂಥದ್ದು. ಹೀಗಾಗಿಬಿಟ್ಟು ನಮಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವು ಆರಕ್ಷಕರ ಗಮನಕ್ಕೆ ತಂದರೂ ಕೂಡ ನಮಗೆ ಆ ಒಂದು ನ್ಯಾಯದ ಭರವಸೆ ಹುಸಿ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ಕೂಡ ನಾವು ಏನು ಮಾಡಿದ್ದೀವಿ, ಗಮನಕ್ಕೆ ತಂದಿದ್ದೀವಿ. ಇನ್ನು ಮುಂದೆ ರೈತ ಸಂಘಟನೆಗಳ ಗಮನಕ್ಕೂ ತಂದು ನಾವು ನಮ್ಮ ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವೀರೇಶ್ ಬಡಿಗೇರ್ ಜೊತೆ ಹನುಮಂತ ಐಹೊಳೆ, ಇಲ್ಕಲ್.